ವೆಲ್ಕಮ್ ಟು ರಿನೆಲ್ ರಿವಾ ವ್ಲಾಗ್ಸ್. ನಾನಿವತ್ತು ಬಂಗುಡೆ ಮಸಾಲ ಫ್ರೈ ಮಾಡ್ತಾ ಇದ್ದೇನೆ. ಅದು ಕೂಡ ಬಾಳೆ ಎಲೆ ಉಪಯೋಗಿಸಿ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಅದು ತುಂಬ ಈಸಿಯಾಗಿ ಮಾಡ್ಕೊಳ್ಳೋಣ. ಮಸಾಲೆ ಏನೋ ಕಡಿಯೋದು ಬೇಡ, ರುಬ್ಬೋದು ಬೇಡ. ನಾವು ರೆಡಿಮೇಡ್ ಇರುವ ಪೌಡರ್ಗಳಿಂದಲೇ ಮಾಡೋಣ. ಇದು ಬ್ಯಾಚುಲರ್ಸ್ಗೆ ತುಂಬ ಈಸಿ ಆಗುತ್ತೆ. ಆದ ಕಾರಣ ನೋಡಿ, ನಾನು 1.5 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹುಡಿ ಹಾಕ್ಕೊಂಡಿದ್ದೀನಿ ಸಣ್ಣ ಸ್ಪೂನಲ್ಲಿ. ಹಾಗೆ 2 ಸ್ಪೂನಷ್ಟು ಕೊತ್ತಂಬರಿ ಹುಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ 1/4 ಚಮಚದಷ್ಟು ಕಾಳು ಮೆಣಸಿನ ಹುಡಿ ಹಾಕ್ಕೊಂಡಿದ್ದೀನಿ, ಹಾಗೂ ಅರಶಿನ. ಅದರ ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹುಣಸೆ ಹುಳಿ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹುಳಿ ರಸ ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ. ಸೊ ನಾನು ಹುಣಸೆ ಹುಳಿ ರಸ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಬಂಗುಡೆ ಮೀನಾದ ಕಾರಣ ನಾವು ಹುಣಸೆ ಹುಳಿ ಹಾಕಿದ್ರೇ ತುಂಬ ಟೇಸ್ಟ್ ಆಗಿರುತ್ತೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಸಾಲೆಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ಇದನ್ನು ಮೀನಿಗೆ ಅಪ್ಲೈ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಫಿಶ್ಶಿಗೆ ಕಟ್ಸ್ ಹಾಕಿಟ್ಟಿದ್ದೇನೆ. ಸೊ ಈಗ ಒಂದೊಂದಾಗಿ ಮೀನಿಗೆ ನಾವು ಇದನ್ನು ಹಚ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಈ ಕಟ್ಸ್ ಒಳಗಡೆ ಹೋಗಬೇಕು ಈ ಮಸಾಲ. ಆಗಲೇ ಅದು ಮಸಾಲ ಚೆನ್ನಾಗಿ ಎಳ್ಕೊಳ್ತದೆ ಮತ್ತು ತುಂಬ ಮೀನು ಫ್ರೈ ಆದಾಗ ತುಂಬ ಟೇಸ್ಟಿಯಾಗಿರ್ತದೆ. ಇದರ ಒಳಗಡೆ ಕೂಡ ಹಚ್ಕೊಳ್ಳೋಣ, ಹೊಟ್ಟೆಯ ಭಾಗದೊಳಗಡೆ. ಇಲ್ಲಿ ನೋಡಿ, ಈ ಥರ. ಹಾಗೂ 2 ಸೈಡಲ್ಲಿ ಕೂಡ ಹಚ್ಕೊಳ್ಳೋಣ. ನಾನು ಫ್ರೈಯಿಂಗ್ ಪ್ಯಾನಿಗೆ ಕೋಕೋನಟ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ, ತೆಂಗಿನ ಎಣ್ಣೆ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಮೀನನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಬಿಸಿಯಾಗಿದೆ. ಈ ಮೀನನ್ನು ಫ್ರೈ ಮಾಡ್ಕೊಳ್ಳೋಣ. ಪರಿಮಳಕ್ಕೋಸ್ಕರ ನಾನು ಸ್ವಲ್ಪ ಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದರ ಮೇಲೆ. ಈಗ ಇದನ್ನು ಇನ್ನೊಂದು ಸೈಡ್ಗೆ ಮಗಚಿ ಹಾಕ್ಕೊಳ್ಳೋಣ. ಈಗ ಜಾಸ್ತಿ ಫ್ರೈ ಮಾಡೋದು ಬೇಡ, ಯಾಕಂತ ಹೇಳಿದರೆ ನಮಗಿನ್ನು ಬಾಳೆ ಎಲೆಯಲ್ಲಿ ಕೂಡ ಇದನ್ನು ಫ್ರೈ ಮಾಡೋಕ್ಕಿದೆ. ಅದಕ್ಕೋಸ್ಕರ ಜಾಸ್ತಿ ಫ್ರೈ ಮಾಡಬೇಕಾಗಿಲ್ಲ. ತುಂಬ ದೊಡ್ಡ ಬಂಗುಡೆ ಆದ ಕಾರಣ ಸ್ವಲ್ಪ ಕಷ್ಟ ಮಗುಚಿ ಹಾಕ್ಕೊಳ್ಳೋಕ್ಕೆ. ಇನ್ನು ಇದು ಸ್ವಲ್ಪ ಹೊತ್ತೇ ಫ್ರೈ ಮಾಡ್ಕೊಳ್ಳೋಣ. ಯಾಕಂತ ಹೇಳಿದರೆ ಇನ್ನು ಬಾಳೆ ಎಲೆಯಲ್ಲಿಟ್ಟು ಮತ್ತೆ ಸ್ವಲ್ಪ ಮಸಾಲೆ ಇಟ್ಟು ಅದನ್ನು ಫ್ರೈ ಮಾಡೋಕ್ಕಿದೆ. ಇದು ಎಲೆಯನ್ನು ಈ ಥರ ಬಾಡಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಇದು ಬಾಳೆ ಎಲೆ, ಇಲ್ಲಾಂದರೆ ಅದು ಬಾಡಿಸದಿದ್ದರೆ ಕಟ್ಟಾಗ್ತದೆ, ಎಲೆ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನಾನು ಎಲೆಯನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ, ಈ ಥರ. ಮೊದಲಿಗೆ ಫಸ್ಟ್ ಬಾಳೆ ಎಲೆಯನ್ನು ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು, ಇಲ್ಲಾಂದರೆ ಅದರಲ್ಲಿ ಕೆಲವೊಂದು ಸಲ ಹುಳ ಎಲ್ಲ ಇರುತ್ತೆ. ಸೊ ಚೆನ್ನಾಗಿ ತೊಳೆದು ನಂತರ ನಾವು ಈ ಥರ ಬಾಳೆ ಎಲೆಯನ್ನು ಬಾಡಿಸ್ಕೊಳ್ಬೇಕು ಬೆಂಕಿ ಮೇಲೆ ಇಟ್ಟು. ನೋಡಿ, ಆಗ ಅದು ಸಾಫ್ಟಾಗಿ ಬರುತ್ತೆ, ಸ್ಮೂತ್ ಆಗುತ್ತೆ. ಈಗ ಬಾಡಿಸಿದ ಬಾಳೆ ಎಲೆಗೆ ಸ್ವಲ್ಪ ಮಸಾಲವನ್ನು ಹಚ್ಕೊಳ್ಳೋಣ.
ಜಾಸ್ತಿ ಬೇಡ, ಸ್ವಲ್ಪ ಮಸಾಲ ಹಚ್ಚಿ ನೋಡಿ ಈ ಥರ ಅದ್ರ ಮೇಲೆ ಫಿಶನ್ನು ಇಟ್ಕೊಳ್ಳೋಣ. ಇನ್ನು ಇದ್ರ ಮೇಲೆ ಫಿಶನ್ನು ಫ್ರೈ ಮಾಡಿದಂಥ ಫಿಶನ್ನು ಇಡೋಣ. ನೋಡಿ ಈ ಥರ ಫಿಶನ್ನು ಇಟ್ಟು ಈಗ ಅದರ ಮೇಲೆ ಇನ್ನೂ ಸ್ವಲ್ಪ ಇದು ಮಸಾಲವನ್ನು ಈ ಥರ ಅಪ್ಲೈ ಮಾಡ್ಕೊಳ್ಳೋಣ. ಓಕೆ, ಈಗ ಇದನ್ನು ಚೆನ್ನಾಗಿ ಈ ಥರ ಫೋಲ್ಡ್ ಮಾಡೋಣ. ಈ ಥರ ಎರಡು ಸೈಡಲ್ಲಿ ಕೂಡ ಫೋಲ್ಡ್ ಮಾಡಿ ಇದನ್ನು ಈ ಥರ ಫೋಲ್ಡ್ ಮಾಡೋಣ. ಮತ್ತು ಇದನ್ನು ನೂಲಲ್ಲಿ ಕಟ್ಕೊಳ್ಳೋಣ. ನೋಡಿ ಈ ಥರ ನೂಲಲ್ಲಿ ಕಟ್ಕೊಳ್ಬೇಕು, ಇಲ್ಲಾಂದರೆ ಟೂತ್ ಪಿಕ್ ಇದ್ದರೆ ಟೂತ್ ಪಿಕ್ಕಲ್ಲಿ ಕೂಡ ಕಟ್ಟಿಕೊಳ್ಬೋದು. ಈ ಥರ ನಾನು ಕಟ್ಕೊಳ್ತಾ ಇದ್ದೇನೆ. ನಾನು 2 ಬಾಳೆ ಎಲೆ ಹಾಕ್ಕೊಳ್ತಾ ಇದ್ದೀನಿ, ಆಗ ಚೆನ್ನಾಗಾಗತ್ತೆ. ನೋಡಿ ಈ ಥರ ನೋಡಿ ಈಗ ಮೀನನ್ನು ಬಾಳೆ ಎಲೆಯಲ್ಲಿ ಕಟ್ಟಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ಪ್ಯಾನಿಗೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಈಗ ಇದು ಎಣ್ಣೆ ಬಿಸಿಯಾಗಿದೆ. ಈಗ ನಾವು ಬಾಳೆ ಎಲೆಯಲ್ಲಿ ಕಟ್ಟಿಟ್ಟಂಥ ಮೀನನ್ನು ಇದರಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ಇಟ್ಕೊಳ್ಳೋಣ. ಇನ್ನು ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಮಧ್ಯಮ ಉರಿಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇದೀಗ ಫ್ರೈ ಆಗ್ತಾ ಉಂಟು. ಇದನ್ನಿನ್ನು ಮಗುಚಿ ಹಾಕ್ಕೊಳ್ಳೋಣ, ಯಾಕಂದರೆ 2 ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಅದಕ್ಕೋಸ್ಕರ. ನೋಡಿ ಈಗ ಆಗಿದೆ, ಇನ್ನು ಸ್ಟವ್ ಆಫ್ ಮಾಡಿಡೋಣ. ನೋಡಿ ಫ್ರೆಂಡ್ಸ್, ನಾನೀಗ ಇದು ಬಾಳೆ ಎಲೆಯಲ್ಲಿ ಮಾಡಿದ ಫಿಶ್ ಫ್ರೈಯನ್ನು ನನಗಿದು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ನಾನು 2 ಬಾಳೆ ಎಲೆಯಲ್ಲಿ ಕವರ್ ಮಾಡಿದ್ದೆ. ಸೊ ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಎಷ್ಟು ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಉಂಟು. ಇದು ತುಂಬ ಚೆನ್ನಾಗಿ ಪರಿಮಳ ಬಂದಿದೆ. ನೋಡಿ ಬಾಳೆ ಎಲೆಯಲ್ಲಿ ಮಾಡಿದ ಫಿಶ್ ಫ್ರೈ. ನೋಡಿ ಎಷ್ಟು ಜ್ಯೂಸಿಯಾಗಿ ಬಂದಿದೆ ಮಸಾಲ ಫ್ರೈ. ನೋಡಿ ಒಳ್ಳೆ ಪರಿಮಳ ಬರ್ತಾ ಉಂಟಾಯ್ತಾ, ಬಾಳೆ ಎಲೆ ಅದರ ಪರಿಮಳ ಮತ್ತು ಮಸಾಲೆ ಎಲ್ಲ ಇದು, ಮತ್ತು ಸ್ವಲ್ಪ ಬೇವಿನ ಸೊಪ್ಪು ಹಾಕಿಲ್ಲ ಹಾಕಿದೆಲ್ಲ, ಇದು ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಉಂಟು. ನೋಡಿ ಇದು ಬ್ಯಾಚುಲರ್ಸ್ಗಳಿಗೆ ನೋಡಿ ಮಸಾಲ ಉರಿಬೇಕಾಗಿಲ್ಲ. ಈ ಥರ ಪೌಡರ್ಸ್ ಎಲ್ಲ ಇದ್ದರೆ ಅದನ್ನೆಲ್ಲ ಹುಡಿಗಳನ್ನು ಹಾಕಿ ಮಾಡ್ಬೋದು. ಒಳ್ಳೆ ಟೇಸ್ಟಾಗಿ ಬರುತ್ತೆ, ತುಂಬ ಸೂಪರಾಗಿದೆ. ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ. ಇನ್ ಕೇಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.